ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನನವಾಗಿರೋರ್ಗೆ ನೋಡಿ, ಈಗ ಹೇಗಾಗುತ್ತೆ ಅಂದ್ರೆ ಮನಸ್ಸು ಚಂಚಲ. ಬೇರೆಯವರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ತೊಂದರೆ ಆಗುವಂತ ಸಾಧ್ಯತೆ ಇರ್ತದೆ. ಏನಪ್ಪಾ ನಾನು ಏನೋ ಎಲ್ಲಾ ಕೆಲಸಗಳು ಸುಗಮವಾಗಿ ಸಾಗ್ತಾ ಇದೆ ಅನ್ನೋ ಸಮಯಕ್ಕೆ ಕರೆಕ್ಟಾಗಿ ಯಾರೋ ಬೇರೆಯವ್ರು ಬಂದು ನಿಮ್ಮ ಮನಸ್ಸಿಗೆ ಸ್ವಲ್ಪ ನೋವನ್ನುಂಟು ಮಾಡುವಂಥದ್ದಾಗಿರ್ಬೋದು, ಪತಿ ಪತ್ನಿಯಲ್ಲಾಗಿರ್ಬೋದು, ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣುವಂತ ಸಾಧ್ಯತೆ ಇರ್ತದೆ. ತಂದೆ ತಾಯಿಗಳಲ್ಲಿ ಅಂದ್ರೆ ಯಾರೆಲ್ಲ ತಂದೆ ತಾಯಿ ವಯೋವೃದ್ಧರಿರ್ತಾರೋ ಅಂಥವ್ರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣುವಂತ ಸಾಧ್ಯತೆ ಸಹ ಇರ್ತದೆ. ಪ್ರಮುಖವಾಗಿ ಕಾಲಿಗೆ ಸಂಬಂಧಪಟ್ಟಿರುವಂಥದ್ದು, ಮಂಡಿಗೆ ಸಂಬಂಧಪಟ್ಟಿರುವಂತ ಸಾಧ್ಯತೆಗಳು ಸಹ ಉಂಟು. ಇನ್ನ ಸ್ನೇಹಿತರು, ಸಹಪಾಠಿಗಳಿಂದ ಸ್ವಲ್ಪ ದೂರ ಇದ್ರೆ ಒಳ್ಳೇದು. ಈ ವಾರ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮಾತಾಡಿದ್ರೆ ತುಂಬಾ ಒಳ್ಳೇದು. ಕೆಲಸ ಕಾರ್ಯದ ಬಗ್ಗೆ ಸ್ವಲ್ಪ ಕಾಳಜಿನ ವಹಿಸಿದ್ರೆ ತುಂಬಾ ಒಳ್ಳೇದು. ಇಲ್ಲ ಆದ್ರೆ ಕೆಲಸ ಕಾರ್ಯಗಳಲ್ಲಿ ನಿಧಾನ ಆಗುವಂಥದ್ದು, ಸೋಂಬೇರಿತನ ಬರುವಂತ ಸಾಧ್ಯತೆಗಳು ಸಹ ಉಂಟು. ಮಿಕ್ಕೆಲ್ಲ ವಿಚಾರಗಳಿಗೆ ನೀವು ಶುಭ ಫಲಗಳನ್ನ ಕಾಣಬೇಕು ಅಂದ್ರೆ ಏನು ಮಾಡಬೇಕು? ಸಾಕ್ಷಾತ್ ವಿಷ್ಣು ಭಗವಾನನ ಒಂದು ಸ್ಮರಣೆ, ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನ ಪಠನೆ ಮಾಡ್ಕೊಂಬನ್ನಿ. ಬುಧವಾರ ಹಾಗೂ ಸೋಮವಾರ ಶುಭವಾರಗಳಾಗಿರ್ತವೆ.